ರೈತರ ಸಾಲ ಮನ್ನಾ ನನ್ನ ಬದ್ಧತೆ. ನಾನು ನಾಡಿನ 6.5 ಕೋಟಿ ಜನತೆಗೆ ಮಾತು ಕೊಟ್ಟಿದ್ದೇನೆ. ಸಾಲ ಮನ್ನಾ ಘೋಷಣೆಯಾಗಿ 6 ತಿಂಗಳಾಗ್ತಾ ಬಂತು. ಅದರಂತೆ ಸಮ್ಮಿಶ್ರ ಸರ್ಕಾರ ಮೊದಲ ಹಂತದ ಸಾಲ ಮನ್ನಾ ಪಟ್ಟಿ ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಅತಿ ಹೆಚ್ಚು ರೈತರು ಸಾಲ ಮಾಡಿದ ಜಿಲ್ಲೆಗಳಲ್ಲಿ 3ನೇ ಸ್ಥಾನದಲ್ಲಿರುವ ರಾಯಚೂರು ಜಿಲ್ಲೆಗೆ ಸಿಂಹಪಾಲೇನೋ ಸಿಕ್ಕಿದೆ. ಆದರೂ ಜಿಲ್ಲೆಯಲ್ಲಿ ಒಟ್ಟು 1,23,480 ರೈತರು ಸಾಲ ಮಾಡಿದ್ರು. ಆದರೆ ಸರ್ಕಾರ ಕೇವಲ 5,026 ರೈತರನ್ನ ಪಟ್ಟಿ ಮಾಡಿ ಒಟ್ಟು 22,30,00,000 ರೂಪಾಯಿ ಬಿಡುಗಡೆ ಮಾಡಿದೆ. ಬ್ಯಾಂಕ್ನವರು ತುಂಬ ರೈತರಿಗೆ ಟಾರ್ಚರ್ ಕೊಡ್ತಾರೆ. ಅಂದರೆ ಇವತ್ತು ನಾಳೆ ಅಂತ ನೀವು ಕೊಟ್ಟಂಥ ಹಣ ಏನು ಇವತ್ತು ಋಣಮುಕ್ತ ಪತ್ರನ ರೈತರಿಗೆ ಕೊಡಬೇಕಾಗಿತ್ತು, ಇದುವರೆಗೆ ಆದ್ರೂ ಕೊಡ್ತಾ ಇಲ್ಲ. ವಾಣಿಜ್ಯ ಬ್ಯಾಂಕ್ಗಳು ಇವತ್ತು ರೈತರನ್ನ ಶೋಷಣೆಗೆ ಒಂದು ದಾರಿದೀಪ ಆಗ್ತಾರೆ. ಅದು ಆಗಬಾರ್ದು. ಇವತ್ತೇನು ನೀವು ಮಾಡಿದಂಥ ಹಣ ರೈತರಿಗೆ ಆದಷ್ಟು ಜಲ್ದೇ ಅದು ಋಣಮುಕ್ತ ಪತ್ರ ಕೊಟ್ಟರೆ ನೀವು ಮಾಡಿದಂಥ ಅದಕ್ಕೆ ಬೆಲೆ ಬರ್ತದ. ಇಲ್ಲದಿದ್ದರೆ ಮತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಕಷ್ಟವೊಂದು ಕಾಲ ಬಂದೇ ಬರ್ತದ. ಯಾಕಂದ್ರೆ ನೀವು ಮಾಡಿದಂಥ ಕೆಲಸಕ್ಕೆ ಇಲ್ಲಿ ಬ್ಯಾಂಕ್ನವ್ರು ಮಾಡುವಂಥ ಕೆಲಸಕ್ಕೆ ವ್ಯತ್ಯಾಸ ಇದೆ. ಅದು ಪೂರಾ ರೈತರನ್ನ ಬ್ಯಾಂಕ್ನವ್ರು ಕೊಲ್ತಾರ. ಆದ್ರೆ ಕೊಲ್ಲಾರ್ದಂಗೆ ನೀವು ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರಂತೆ ಪಹಣಿ, ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ 88,000 ರೈತರು ನೋಂದಣಿ ಮಾಡಿಸಿದ್ದಾರೆ. ಆದರೆ ಸರ್ಕಾರ ಖಾತೆಗೆ ಕೇವಲ 50,000 ಮಾತ್ರ ಹಾಕುತ್ತೆ ಅನ್ನೋ ಆತಂಕ ರೈತರಲ್ಲಿ ಮನೆ ಮಾಡಿದೆ. ಅಲ್ಲದೆ ಮುಖ್ಯಮಂತ್ರಿಗಳು ತಮ್ಮ ಮಾತಿನಂತೆ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಪೂರ್ತಿ ಬರಗಾಲ. ಆದರೆ ಚುನಾವಣೆ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವುದೇ ಸಾಲ ಇರಲಿ ಸಂಪೂರ್ಣ ಸಾಲ ಮನ್ನಾ ಮಾಡ್ತೇನೆ ಅಂತ ಅವರು ವೇದಿಕೆ ಮೇಲೆ ಹೋದಲ್ಲೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಭಾಷಣ ಮಾಡಿ ಹೇಳಿದರು. ಆದರೆ ಇದುವರೆಗೆ ಯಾವೊಬ್ಬ ರೈತರಿಗೆ ಸಾಲ ಮನ್ನಾ ಆಗಿಲ್ಲ. ಕೇವಲ ಸಹಕಾರ ಬ್ಯಾಂಕ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 50,000 ಮಾಡಿದರು, ಇವರು 1,00,000 ಅಂತ ಹೇಳಿದರು. ಆದರೆ ಇದುವರೆಗೆ ಯಾವೊಬ್ಬ ರೈತರಿಗೆ ಇನ್ನೂ ಸಾಲ ಮನ್ನಾ ಆಗ್ಯದ ಅಂತ ನೋಟಿಸ್ ಕೂಡ ಕಳಿಸಿಲ್ಲ. ಆದರೆ ಕೆಲವು ರೈತರು ಕಳಿಸ್ಯಾರ. ಆದರೆ ಇದು ಬಹಳ ಗೊಂದಲದಲ್ಲೇ ಐತೆ. ಮಾನ್ಯ ಮುಖ್ಯಮಂತ್ರಿಗಳು ತ್ವರಿತಗತಿಯಲ್ಲಿ ಎಲ್ಲ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಒಟ್ನಲ್ಲಿ ಸಾಲ ಮನ್ನಾ ಮಾಡ್ತಾ ಇದ್ರು, ಹೇಳಿದ ಮಾತು ಉಳಿಸ್ಕೊಳ್ತಾ ಇಲ್ಲ ಅನ್ನೋದು ರೈತರ ಬೇಸರಕ್ಕೆ ಕಾರಣವಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.